ನೋಡಿ, ಇನ್ನು ಕೆಲವರು ಮಕ್ಕಳಿಗೆ ಎಷ್ಟೇ ಓದಿದ್ರೂ ಕೂಡ ತಲೆಯಲ್ಲಿ ವಿದ್ಯೆ ಅನ್ನೋದು ನಿಲ್ತಾ ಇರೋದಿಲ್ಲ. ಹೌದಾ? ಪಾಪ ಒಳ್ಳೆ ಶಾಲೆಗೆ ಸೇರಿಸಿರ್ತಾರೆ, ಒಳ್ಳೆ ಕಡೆ ಟ್ಯೂಷನ್‌ಗೆ ಹಾಕಿರ್ತಾರೆ, ಟ್ಯುಟೋರಿಯಲ್‌ಗೆ ಹಾಕಿರ್ತಾರೆ. ಏನು ಮಾಡಿದ್ರು ಕೂಡ ವಿದ್ಯೆ ಅನ್ನೋದು ಹತ್ತೋದೇ ಇಲ್ಲ. ಅಂಥವ್ರು ಏನು ಮಾಡಬೇಕು ಅಂದ್ರೆ, ಆ ಮಕ್ಕಳು ಓದುವಂಥ ಸ್ಥಳದಲ್ಲಿ ನೋಡಿ, ಸ್ವಂತ ಮನೆ ಆದ್ರೆ ಇದನ್ನ ಮಾಡ್ಬೋದು. ಏನು ಅಂದ್ರೆ, ಓದುವಂಥ ಜಾಗ ನಮಗೆ ಯಾವತ್ತೂ ಅಷ್ಟೇ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು, ದಕ್ಷಿಣಕ್ಕೆ ಬೆನ್ನಾಕಿ ಓದಬಾರದು ಅಂತ ಹೇಳ್ತಾರೆ. ದಕ್ಷಿಣಕ್ಕೆ ಬೆನ್ನಾಕಿ ಓದೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಏನೇ ಓದಿದ್ರೂ ತಲೆಯಲ್ಲಿ ಉಳ್ಕೊಳ್ಳೋದಿಲ್ಲ. ಮತ್ತು ನಾವು ಓದುವಂಥ ಜಾಗ ಅನ್ನೋದು ಗ್ರೀನರಿ ಆಗಿರಬೇಕು. ಅಂದ್ರೆ ನೋಡಿ, ಹಿಂದೆ ಎಲ್ಲ ಗುರುಕುಲ ಪದ್ಧತಿ ಇತ್ತು. ಎಲ್ಲಿ ವಿದ್ಯಾಭ್ಯಾಸ ಆಗ್ತಾ ಇತ್ತು? ಯಾವುದೋ ಒಂದು ಮರದ ಕೆಳಗಡೆ ಪಾಠ ಮಾಡ್ತಾ ಇದ್ರು. ಹೌದಾ? ಹಾಗಾಗಿ ಈಗ ಮರದ ಕೆಳಗಡೆ ಕುತ್ಕೊಂಡೆಲ್ಲ ಪಾಠ ಮಾಡೋಕ್ಕಾಗೋದಿಲ್ಲ. ಅಷ್ಟು ಜಾಗವೂ ಇಲ್ಲ. ಹಾಗಾಗಿ ನಾವು ಓದುವಂಥ ಜಾಗದಲ್ಲಿ ಬ್ಯಾಕ್‌ಗ್ರೌಂಡಲ್ಲಿ ನೋಡಿ, ಈಗ ನನ್ನ ಹಿಂದ್ಗಡೆ ಏನಿದೆ ಗ್ರೀನ್ ಇದೆ. ಹೌದಾ? ಹಸಿರು ಬಣ್ಣದ ಗೋಡೆಗಳ ಮುಂದೆ ಕೂತ್ಕೊಂಡು ನಾವು ಓದೋದ್ರಿಂದನೂ ಕೂಡ ನಮಗೆ ವಿದ್ಯೆ ವೃದ್ಧಿ ಆಗುತ್ತೆ. ಅಥವಾ ನಾವು ಓದುವಂಥ ಜಾಗದಲ್ಲಿ ನವಿಲುಗರಿಗಳನ್ನು ಇಟ್ಕೊಳ್ಳೋದ್ರಿಂದನೂ ಕೂಡ ನಮಗೆ ವಿದ್ಯೆ ವೃದ್ಧಿ ಆಗುತ್ತೆ. ಹಾಗೆ ಹೆಸರು ಬೇಳೆಯನ್ನು ಹೆಚ್ಚಾಗಿ ಬಳಸೋದ್ರಿಂದ ವಿದ್ಯೆ ಅನ್ನೋದು ವೃದ್ಧಿ ಆಗುತ್ತೆ. ಇದನ್ನು ಮಾಡೋದ್ರಿಂದ ನಿಮಗೆ ಬಹಳ ಸುಲಭವಾದಂತಹ ವಿದ್ಯೆ, ಮೇಧಾಶಕ್ತಿ ಅನ್ನೋದು ವೃದ್ಧಿ ಆಗುತ್ತೆ. ಶುಭವಾಗಲಿ.